ನಮಸ್ಕಾರ ಮಹಾರಾಜನೇ, ನಾನು ನಿಮ್ಮ ಪಾದಯುಗಲಗಳಿಗೆ ವಂದನೆ ಸಲ್ಲಿಸುತ್ತೇನೆ. ನನಗೆ ಬಹುಮುಖ್ಯವಾದ ವಿಚಾರವಿದೆ. ನಮಸ್ಕಾರ ರೈತನೇ, ನೀನು ಏನೋ ತೊಂದರೆ ಅನುಭವಿಸುತ್ತಿದ್ದೀಯೇ ಅನಿಸುತ್ತದೆ. ಎಲ್ಲವನ್ನೂ ಸ್ಪಷ್ಟವಾಗಿ ಹೇಳು. ನಮ್ಮ ಊರಿನ ಜಮೀದಾರ ನನ್ನ ಜಮೀನನ್ನು ಬಲವಂತದಿಂದ ವಶಪಡಿಸಿಕೊಂಡಿದ್ದಾನೆ. ನಾನು ಕೆಲಸ ಮಾಡಲಾಗದೆ ನನ್ನ ಕುಟುಂಬದೊಂದಿಗೆ ಬಡವಾಯ್ತು ಹೋಗಿದ್ದೇನೆ. ಅಯ್ಯೋ, ಇದು ನಿಜವಾಗಿದೆಯಾ? ನೀನು ಸತ್ಯವನ್ನೇ ಹೇಳುತ್ತಿದ್ದೀಯೇ ಎಂದು ನಾನು ನಂಬುತ್ತಿದ್ದೇನೆ. ತಕ್ಷಣವೇ ತನಿಖೆ ನಡೆಸಲಾಗುವುದು. ಮೇಲಿನ ನಂಬಿಕೆಯೇ ನನ್ನ ಕೊನೆಯ ಆಸೆ. ದಯವಿಟ್ಟು ನನಗೆ ನ್ಯಾಯ ಒದಗಿಸಿ ಮಹಾರಾಜನೇ. ನ್ಯಾಯವೇ ನಮ್ಮ ರಾಜಧರ್ಮ. ಅಮಾತ್ಯರೇ, ಈ ಪ್ರಕರಣವನ್ನು ತಕ್ಷಣ ತನಿಖೆಗೆ ತೆಗೆದುಕೊಳ್ಳಿ. ಮಹಾರಾಜನೇ, ರೈತನ ದೂರು ಸತ್ಯವಾಗಿದೆ. ಜಮೀದಾರ ದೋಷಿ. ಅವನಿಗೆ ತಕ್ಕ ಶಿಕ್ಷೆ ನೀಡಿ ರೈತನ ಜಮೀನು ಹಿಂದಿರಿಸಿ ಕೊಡಿ. ಧನ್ಯವಾದಗಳು ಮಹಾರಾಜನೇ, ನೀವು ನನ್ನ ಬದುಕನ್ನು ಉಳಿಸಿದ್ದೀರಿ. ಪ್ರಜೆಗಳ ನೆಮ್ಮದಿ ನನ್ನ ಮುಖ್ಯ ಗುರಿ. ನೀನು ನಿಸ್ಸಂಶಯವಾಗಿ ಬದುಕು.